ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ಹಿಂದಿನ 4 ಕ್ಲಾಸುಗಳಲ್ಲಿ ಪ್ರಸಿದ್ಧ ಪಾಶ್ಚಾತ್ಯ ಸಾಮಾಜಿಕ ಚಿಂತಕ ಹಾಗೂ ಸಮಾಜಶಾಸ್ತ್ರದ ಪಿತಾಮಹ ಆದಂತಹ ಅಗಸ್ಟ್ ಕೋಮ್ಟ್ ಅವರ ಒಂದು ಪರಿಚಯದೊಂದಿಗೆ ಅವರ ದ ಥಿಯರಿ ಆಫ್ ಪಾಸಿಟಿವಿಸಮ್, ದ ವಿಜ್ಞಾನವಾದದ ಸಿದ್ಧಾಂತ ಹಾಗೂ ದ ಲಾ ಆಫ್ 3 ಸ್ಟೇಜಸ್ 3 ಹಂತಗಳ ಸೂತ್ರದ ಸಿದ್ಧಾಂತ ಹಾಗೂ ದ ಸೋಷಿಯಲ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಸೋಷಿಯಲ್ ಡೈನಾಮಿಕ್ ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಚಲನಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತಿನ ಈ ಅವಧಿಯಲ್ಲಿ ಇನ್ನೊಬ್ಬ ಪ್ರಸಿದ್ಧ ಸಾಮಾಜಿಕ ಪಾಶ್ಚಾತ್ಯ ಚಿಂತಕ ಹಾಗೂ ಸಮಾಜಶಾಸ್ತ್ರದ ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಸಿಕೊಂಡಿರುವಂತಹ ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳುತ್ತಾ ಅವರ ಒಂದು ಸಿದ್ಧಾಂತ ದ ಥಿಯರಿ ಆಫ್ ಎವಲ್ಯೂಷನ್, ವಿಕಾಸವಾದಿ ತತ್ವದ ಬಗ್ಗೆ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಪರಿಚಯವನ್ನು ನಾವು ಇಲ್ಲಿ ಮಾಡಿಕೊಳ್ಳೋಣ. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಬ್ರಿಟನ್ನಿನ ಒಂದು ಸುಪ್ರಸಿದ್ಧ ಚಿಂತಕ, ಬರಹಗಾರ, ಇಂಜಿನಿಯರ್, ಪತ್ರಿಕಾ ಸಂಪಾದಕ ಹಾಗೂ ತತ್ವಜ್ಞಾನಿ ಮತ್ತು ಸಮಾಜ ವಿಜ್ಞಾನಿಯಾಗಿದ್ದು ಸಮಾಜಶಾಸ್ತ್ರದ ಒಂದು ದ್ವಿತೀಯ ಪಿತಾಮಹನೆಂದು ಇಲ್ಲಿ ಅವರು ಕರೆಸಿಕೊಳ್ಳುತ್ತಾರೆ. ದ ಸೆಕೆಂಡ್ ಫೌಂಡರ್ ಆಫ್ ಸೋಷಿಯಾಲಜಿ ಅಂತೇಳಿ ಇವರನ್ನು ಕರೀತಾರೆ. ಕೋಮ್ಟನು ಯಾವುದನ್ನು ಮಾಡಬೇಕೆಂದು ಯೋಚನೆ ಮಾಡಿದ್ದನೋ ಆ ಯೋಚನೆಯನ್ನು ಇಲ್ಲಿ ಸಾಕಾರಗೊಳಿಸಿದ ಒಂದು ಕೀರ್ತಿ ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ಗೆ ಸಲ್ಲುತ್ತದೆ ಅನ್ನುವಂಥದ್ದು. ಇಲ್ಲಿ ತಾನೇ ಸ್ವಯಂ ಅಧ್ಯಯನ ಮಾಡಿ ಪ್ರವರ್ಧಮಾನಕ್ಕೆ ಬಂದಂತಹ ಸ್ಪೆನ್ಸರ್ ಕಲಿಕೆ ಹಾಗೂ ಅವನ ವಿಚಾರಗಳು ಆಗಿರ್ಬೋದು ಆಯ್ದ ಸಂಗತಿಗಳಿಗೆ ಮಾತ್ರ ಸೀಮಿತವಾಗಿದ್ದರೂ ಆತನ ಪ್ರಭಾವ ಮಾತ್ರ ಆತನ ನಂತರ ಬಂದಂತಹ ಅನೇಕ ಚಿಂತಕರುಗಳ ಮೇಲಾಗಿದ್ದು ನಾವು ನೋಡಬಹುದು. ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಜನಿಸಿದ್ದು ಬ್ರಿಟನ್ನಿನ ಡರ್ಬಿ ಎಂಬಲ್ಲಿ. ಇವರು ಮಧ್ಯಮ ವರ್ಗಕ್ಕೆ ಸೇರಿದ ಒಂದು ಜನರಾಗಿದ್ದರು. ಇವರು ಜಾರ್ಜ್ ಸ್ಪೆನ್ಸರ್ ಅವರ ಎಂಬಾತನ ಹಿರಿಯ ಮಗನಾಗಿ 1820 ಏಪ್ರಿಲ್ 27ರಂದು ಅವರು ಜನಿಸ್ತಾರೆ. ಇವರ ಸಹೋದರರು ಸೇರಿ 8 ಜನ ಸಹೋದರರನ್ನು ಇವರು ಹೊಂದಿದ್ದರು. ಇಲ್ಲಿ ಸಾಮಾನ್ಯ ಮಕ್ಕಳಂತೆ ಶಾಲೆಗೆ ಹೋಗಿ ಒಂದು ಸಾಂಪ್ರದಾಯಿಕ ಶಿಕ್ಷಣವನ್ನು ಪಡೆಯಲು ಇವರಿಗೆ ಸಾಧ್ಯವಾಗಲಿಲ್ಲ. ಇದರಿಂದ ಅವರು ಸ್ವತಃ ಉಪಾಧ್ಯಾಯನಾಗಿದ್ದ ತನ್ನ ತಂದೆಯ ಮೂಲಕವೇ ಅವರು ಓದು ಬರಹ ಕಲಿತುಕೊಳ್ಳುವುದು ಅವರಿಗೆ ಅನಿವಾರ್ಯವಾಗಿತ್ತು ಅನ್ನುವಂಥದ್ದು. ಇವರು 13ನೇ ವಯಸ್ಸಿನಲ್ಲಿ ಬಾತ್ ಎಂಬ ಸ್ಥಳದಲ್ಲಿ ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿ ತನ್ನ ಶಿಕ್ಷಣವನ್ನು ಅವರು ಮುಂದುವರಿಸುತ್ತಾರೆ. ಇವರು ಪತ್ರಿಕೋದ್ಯಮದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದರು. ಈ ಕಾರಣದಿಂದಲೇ ಅವರು 1848ರಲ್ಲಿ ಲಂಡನ್ನಿನ ಒಂದು ಅತ್ಯಂತ ವಿಖ್ಯಾತ ಪ್ರತಿಭೆಯಾಗಿ ಹೊರಹೊಮ್ಮಿದರು ಅನ್ನುವಂಥದ್ದು. ಈ ಕಾರಣದಿಂದ ಅವರು ಎಕನಾಮಿಸ್ಟ್ ಎಂಬ ಪತ್ರಿಕೆಯ ಉಪಸಂಪಾದಕ ಹುದ್ದೆಯನ್ನು ಕೂಡ ಅವರು ಪಡೆದುಕೊಳ್ಳುತ್ತಾರೆ. ಇದರಲ್ಲಿಯೇ ಅವರು ಬಿಡುವು ಮಾಡಿಕೊಂಡು ತನ್ನ ಒಂದು ಪ್ರಥಮ ಗ್ರಂಥವಾದಂತಹ ಸೋಷಿಯಲ್ ಸ್ಟ್ಯಾಟಿಕ್ಸ್ 1851ರಲ್ಲಿ ರಚನೆಯಾದಂತಹ ಸೋಷಿಯಲ್ ಸ್ಟ್ಯಾಟಿಕ್ಸ್ ಕೃತಿಯನ್ನು ಈ ಒಂದು ಪತ್ರಿಕೆ ಮೂಲಕವೇ ಅವರು ಬಿಡುಗಡೆ ಮಾಡ್ತಾರೆ. ಈ ಬಿಡುಗಡೆ ಆದ ನಂತರ ಇದಕ್ಕೆ ಹೆಚ್ಚು ಮೆಚ್ಚುಗೆಯನ್ನು ಅವರು ಪಡೆದುಕೊಳ್ತಾರೆ ಅನ್ನುವಂಥದ್ದು. ಇನ್ನು 1855ರಲ್ಲಿ ಅವರು ದ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ 2ನೇ ಕೃತಿಯನ್ನು ಅವರು ಬಿಡುಗಡೆಗೊಳಿಸ್ತಾರೆ. ಇದಾದ ನಂತರ ಒಂದರ ನಂತರ ಇನ್ನೊಂದು ಆತನ ಕೃತಿಗಳು ಪ್ರಕಟವಾದವು ಅನ್ನುವಂಥದ್ದು. ಉದಾಹರಣೆಯಾಗಿ 1862ರಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಎಂಬ ಕೃತಿಯನ್ನು ಅವರು ಬಿಡುಗಡೆಗೊಳಿಸ್ತಾರೆ. ಅದೇ ರೀತಿ ಎರಡನೇದಾಗಿ 1873ರಲ್ಲಿ ದ ಸ್ಟಡಿ ಆಫ್ ಸೋಷಿಯಾಲಜಿ ಎಂಬ ಕೃತಿಯನ್ನು ಅವರು ಬಿಡುಗಡೆಗೊಳಿಸ್ತಾರೆ. ಇಲ್ಲಿ ದ ಸ್ಟಡಿ ಆಫ್ ಸೋಷಿಯಾಲಜಿ ಒಂದು ಗ್ರಂಥ ಅಂತೂ
ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ಹೆಚ್ಚು ಸಂಖ್ಯೆಯ ಪ್ರತಿಗಳು ಮಾರಾಟವಾಗಿ ಒಂದು ದಾಖಲೆಯನ್ನು ಅವು ನಿರ್ಮಿಸ್ತಾವ ಅನ್ನುವಂಥದ್ದು. ಇವನ ಕೃತಿಗಳು ಜರ್ಮನ್, ಸ್ಪ್ಯಾನಿಷ್, ಇಟಾಲಿಯನ್ ಮತ್ತು ರಷ್ಯನ್ ಭಾಷೆಗಳಿಗೂ ಕೂಡ ಅವು ಅನುವಾದಗೊಳ್ತಾವು ಅನ್ನುವಂಥದ್ದು. ಇಲ್ಲಿ ಇವನು ಪ್ರಕೃತಿ ವಿಜ್ಞಾನಿಗಳಿಂದ ಮಾತ್ರ ಬಹಳಷ್ಟು ವಿಚಾರಗಳನ್ನು ಎರವಲು ಪಡೆದಿದ್ದಾನೆ ಅನ್ನುವುದು ಕೂಡ ಒಂದು ಮಹತ್ವದ ಸಂಗತಿ ಅನ್ನಬಹುದು. ಇಲ್ಲಿ ಉದಾಹರಣೆಯಾಗಿ ಲೆಮಾರ್ಕ್ ಆಗಿರ್ಬೋದು, ಚಾರ್ಲ್ಸ್ ಡಾರ್ವಿನ್ ಆಗಿರ್ಬೋದು, ಇಲ್ಲಿ ಇವರ ಒಂದು ತತ್ವಗಳಾದಂತಹ ಒರಿಜಿನ್ ಆಫ್ ಸ್ಪೀಸಿಸ್ 1858ರಲ್ಲಿ ರಚನೆಯಾದಂತಹ ಡಾರ್ವಿನ್ ಅವರ ಒಂದು ಕೃತಿ ಇಲ್ಲಿ ಸ್ಪೆನ್ಸರ್ ಮೇಲೆ ಬಹಳಷ್ಟು ಒಂದು ಪ್ರಭಾವ ಬೀರಿತ್ತು ಅಂತೇಳಿ ಇಲ್ಲಿ ತಿಳ್ಕೊಳ್ಬೋದು. ಇಷ್ಟು ಹರ್ಬರ್ಟ್ ಸ್ಪೆನ್ಸರ್ ಒಂದು ಪರಿಚಯವನ್ನು ನಾವು ಇಲ್ಲಿ ನೋಡಿದ್ದೀವಿ. ಇನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ತತ್ವ ಅಥವಾ ಸಿದ್ಧಾಂತ ವಿಕಾಸವಾದಿ ತತ್ವ, ಸ್ಪೆನ್ಸರ್ ಥಿಯರಿ ಆಫ್ ಎವಲ್ಯೂಷನ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಸಾಮಾಜಿಕ ಚಿಂತನೆ ಹಾಗೂ ಸಮಾಜಶಾಸ್ತ್ರದ ಕ್ಷೇತ್ರಕ್ಕೆ ಸ್ಪೆನ್ಸರ್ ನೀಡಿದಂತಹ ಕೊಡುಗೆಗಳಲ್ಲಿ ಆತನ ವಿಕಾಸವಾದಿ ತತ್ವ ಅಥವಾ ವಿಕಾಸದ ನಿಯಮಗಳ ತತ್ವ, ಲಾ ಆಫ್ ಎವಲ್ಯೂಷನ್, ಬಹಳ ಒಂದು ಪ್ರಮುಖವಾದ ತತ್ವವಾಗಿ ಹೊರಹೊಮ್ಮಿರುವುದನ್ನು ನಾವು ನೋಡ್ಬೋದು. ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ತನ್ನ ಒರಿಜಿನ್ ಆಫ್ ಸ್ಪೀಸಿಸ್, ಜೀವಿಗಳ ಉಗಮ ಎಂಬ ಒಂದು ಗ್ರಂಥದಲ್ಲಿ ಸ್ಪರ್ಧಾತ್ಮಕ ಒಂದು ಹೋರಾಟದಲ್ಲಿ ಯಶಸ್ವಿಯಾಗುವುದರ ಮೂಲಕ ಮತ್ತು ಪರಿಸರದೊಂದಿಗೆ ಹೆಚ್ಚು ಸಮರ್ಥವಾಗಿ ಹೊಂದಿಕೊಳ್ಳುವುದರ ಮೂಲಕ ಮಾನವ ಜೀವಿಗಳು ಕ್ರಮಕ್ರಮವಾಗಿ ಕೆಳಸ್ತರದ ಪ್ರಾಣಿಗಳ ಮಟ್ಟದಿಂದ ವಿಕಾಸ ಹೊಂದಿವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಈ ತತ್ವಕ್ಕೆ ಸ್ಪೆನ್ಸರ್ ಮಾರು ಹೋಗಿ ಹಾಗೂ ತನ್ನ ಸಾಮಾಜಿಕ ಒಂದು ಕ್ಷೇತ್ರಕ್ಕೆ ವಿಕಾಸ ತತ್ವವನ್ನು ಅನ್ವಯವಾಗುವಂತೆ ಮಾಡಿ ಸಾಮಾಜಿಕ ವಿಕಾಸ ತತ್ವವನ್ನು ಹುಟ್ಟು ಹಾಕಿದರು ಅನ್ನುವಂಥದ್ದು. ಅಂದರೆ ಆತನ ಕಲ್ಪನೆಯಂತೆ ಸಮಾಜಗಳು ಕೂಡ ಪ್ರಾಣಿಗಳ ಒಂದು ವಿಕಾಸದಂತೆ ಇಲ್ಲಿ ಸರಳತೆಯಿಂದ ಸಂಕೀರ್ಣತೆಯತ್ತ ಮತ್ತು ಸಮ್ಮೈಕೆಯಿಂದ ಒಂದು ವೈವಿಧ್ಯತೆಯತ್ತ ಸಾಗುತ್ತವೆ ಅನ್ನುವುದನ್ನು ಇಲ್ಲಿ ತಮ್ಮ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ವಿಕಾಸ ಎಂಬ ಒಂದು ಪರಿಕಲ್ಪನೆ ಅರ್ಥವನ್ನು ನಾವು ಇಲ್ಲಿ ಮೊದಲನೇದಾಗಿ ತಿಳಿದುಕೊಳ್ಬೇಕಾಗತ್ತಾ. ಇಲ್ಲಿ ವಿಕಾಸ ಅನ್ನುವುದಕ್ಕೆ ಇಂಗ್ಲೀಷ್ನಲ್ಲಿ ಎವಲ್ಯೂಷನ್ ಎಂಬ ಪದವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗಾದರೆ ಈ ಎವಲ್ಯೂಷನ್ ಪದವು ಎಲ್ಲಿಂದ ಬಂತು, ಯಾವ ಭಾಷೆಯಿಂದ ಬಂತು ಅಂತ ನೋಡಿದರೆ ಇಲ್ಲಿ ಎವಲ್ಯೂಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ ಇವಲ್ವೋರ್ ಎಂಬ ಭಾಷೆಯ ಒಂದು ಪದವಾಗಿದೆ. ಹಾಗಾದರೆ ಲ್ಯಾಟಿನ್ ಭಾಷೆಯಲ್ಲಿ ಇವಲ್ವೋರ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಇವಲ್ವೋರ್ ಎಂದರೆ ಬೆಳವಣಿಗೆ, ಡೆವಲಪ್ ಅನ್ನುವಂಥದ್ದು, ಅಥವಾ ಬಯಲುಗೊಳಿಸು ಅಥವಾ ಪದರಗಳನ್ನು ಬಿಚ್ಚಿಕೊಳ್ಳು ಅಂದರೆ ಟು ಅನ್ಫೋಲ್ಡ್ ಅನ್ನುವ ಒಂದು ಅರ್ಥವನ್ನು ಈ ಇವಲ್ವೋರ್ ಲ್ಯಾಟಿನ್ ಭಾಷೆಯಲ್ಲಿ ಕೊಡುವಂಥದ್ದು. ಹಾಗಾದರೆ ಇಲ್ಲಿ ಎಸಿ ಕೋಜರ್ ಎಂಬ ತತ್ವಜ್ಞಾನಿ ಹೇಳುವಂತೆ ವಿಕಾಸ ತತ್ವವು ಸ್ಪೆನ್ಸರ್ನ ಒಂದು ಸಮಸ್ತ ವಿಚಾರಗಳ ಆಧಾರ ಸ್ತಂಭದಂತೆ ಕಾಣುತ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಎಸಿ ಕೋಜರ್ ಹೇಳ್ತಾನೆ, ಹರ್ಬರ್ಟ್ ಸ್ಪೆನ್ಸರ್ ಅವರ ಎಲ್ಲ ವಿಚಾರಗಳನ್ನು ಇಲ್ಲಿ ಕೂಡಿಸಿ ಒಂದು ತತ್ವವನ್ನು ಮಾಡಿರುವಂಥ ಒಂದು ಭಾಸವಾಗುತ್ತದೆ ಅಂತೇಳಿ ಎಸಿ ಕೋಜರ್ ಹೇಳ್ತಾರೆ. ಇಲ್ಲಿ ವಿಕಾಸಕ್ಕೆ ಸಂಬಂಧಿಸಿದ ಸ್ಪೆನ್ಸರ್ ವ್ಯಾಖ್ಯಾನಗಳನ್ನು ಇಲ್ಲಿ ಹಲವು ಭಾಗಗಳಾಗಿ ಇಲ್ಲಿ ಎಸಿ ಕೋಜರ್ ಅವರು ವಿಂಗಡಣೆ ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಎಸಿ ಕೋಜರ್ ಅವರು 2 ಭಾಗಗಳಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ವ್ಯಾಖ್ಯಾನವನ್ನು ಇಲ್ಲಿ ವಿಭಾಗ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ವಿಕಾಸದ ಬಗೆಗಿನ ಸಾಮಾನ್ಯ ತತ್ವ, ಜನರಲ್ ಥಿಯರಿ ಆಫ್ ಎವಲ್ಯೂಷನ್ ಅನ್ನುವಂಥದ್ದು. ಎರಡನೇದಾಗಿ ಸಾಮಾಜಿಕ ವಿಕಾಸ ತತ್ವ, ಸೋಷಿಯಲ್ ಎವಲ್ಯೂಷನ್ ಥಿಯರಿ ಅನ್ನುವಂಥದ್ದು. ಇಲ್ಲಿ ಸ್ಪೆನ್ಸರನ ಒಂದು ಫಸ್ಟ್ ಪ್ರಿನ್ಸಿಪಲ್ 1862ರಲ್ಲಿ ರಚನೆಯಾದಂಥ ಫಸ್ಟ್ ಪ್ರಿನ್ಸಿಪಲ್ ಕೃತಿಯಲ್ಲಿ ವಿಕಾಸದ ಬಗೆಗಿನ ಸಾಮಾನ್ಯ ತತ್ವಗಳ ವಿಚಾರಗಳನ್ನು ಇಲ್ಲಿ ತಿಳಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ
ಎರಡನೇ ಗ್ರಂಥವಾದಂತಹ ಅವರು ದ ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ ಎಂಬ ಒಂದು ಕೃತಿಯಲ್ಲಿ ಸಾಮಾಜಿಕ ವಿಕಾಸದ ತತ್ವದ ಬಗ್ಗೆ ಅವರು ತಿಳಿಸಿದ್ದಾರೆ ಅನ್ನುವಂಥದ್ದು. ಈಗ ಒಂದೊಂದಾಗಿ ವಿವರಣೆಯೊಂದಿಗೆ ಅವುಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ವಿಕಾಸವಾದದ ಸಾಮಾನ್ಯ ತತ್ವ ಅಂದರೆ ಏನು ಅನ್ನೋದನ್ನು. ಇಲ್ಲಿ ವಿಕಾಸ ಎಂಬುದು ಅನಿರ್ದಿಷ್ಟತೆಯಿಂದ ನಿರ್ದಿಷ್ಟತೆಯ ಕಡೆಗೆ ಹಾಗೂ ಅಸಂಗತ ಒಂದು ಸಮೈಕ್ಯದಿಂದ ಇಲ್ಲಿ ವೈವಿಧ್ಯತೆ ಕಡೆಗೆ ಉಂಟಾಗುವ ಒಂದು ಬದಲಾವಣೆ ಆಗಿರುತ್ತದೆ. ಇಲ್ಲಿ ಸ್ಪೆನ್ಸರನ ಒಂದು ಸಾಮಾನ್ಯ ವಿಕಾಸ ತತ್ವದ 3 ಮೂಲಭೂತ ನಿಯಮಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಶಕ್ತಿ ಅಥವಾ ಬಲದ ದೃಢತೆ ಅಥವಾ ಶಾಶ್ವತೆಯ ನಿಯಮ. ಅಂದರೆ ವಿಕಾಸವಾದದ ಒಂದು ಸಾಮಾನ್ಯ ತತ್ವ 3 ಮೂಲಭೂತ ನಿಯಮಗಳನ್ನು ಹೊಂದೈತಿ. ಅದರಲ್ಲಿ ಮೊದಲನೇದಾಗಿ ಶಕ್ತಿ ಅಥವಾ ಬಲದ ದೃಢತೆ ಅಥವಾ ಶಾಶ್ವತೆಯ ನಿಯಮ. ಈ ನಿಯಮದಂತೆ ವಿಕಾಸಾತ್ಮಕ ಒಂದು ಪರಿವರ್ತನೆಯಲ್ಲಿ ಶಕ್ತಿ ಅಥವಾ ಬಲ ಎಂಬುದು ನಶಿಸುವುದು ಇಲ್ಲ, ಅದು ಹೆಚ್ಚುವುದೂ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಶಕ್ತಿ ಮೊತ್ತವು ಒಂದೇ ರೀತಿಯಲ್ಲಿ ದೃಢವಾಗಿ ಉಳಿದಿರುತ್ತದೆ. ಇಲ್ಲಿ ಶಕ್ತಿ ಎಂಬುದು ಒಂದು ವಿಕಾಸಕ್ಕೆ ಕಾರಣವಾಗಿ ಅಲ್ಲದಿದ್ದರೂ ಇಲ್ಲಿ ವಿಕಾಸಾತ್ಮಕ ಒಂದು ಪ್ರಕ್ರಿಯೆಯ ಒಂದು ಕಾರಣದಿಂದ ತಾನು ಯಾವುದೇ ಬಗೆಯ ಒಂದು ಬದಲಾವಣೆ ಒಳಗಾಗದೆ ದೃಢವಾಗಿ ಇಲ್ಲಿ ಉಳಿಯುತ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಈ ಒಂದು ಮೂಲಭೂತ ಅಂಶದಲ್ಲಿ ಹೇಳ್ತಾರೆ. ಇನ್ನು ಎರಡನೇದಾಗಿ ವಸ್ತುವಿನ ಅವಿನಾಶತೆಯ ನಿಯಮ. ಇಲ್ಲಿ ಸ್ಪೆನ್ಸರನ ಪ್ರಕಾರ ಒಂದಲ್ಲ ಇನ್ನೊಂದು ರೂಪದಲ್ಲಿ ವಸ್ತುವು ಕಾಣಬರುತ್ತದೆ ಅನ್ನುವಂಥದ್ದು. ಅಂದರೆ ಒಂದು ವಸ್ತುವನ್ನು ನಾವು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ, ಹಾಗೆ ಅದನ್ನು ನಾಶಪಡಿಸಲು ಕೂಡ ನಮ್ಮಿಂದ ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆದರೆ ಅದು ತನ್ನ ರೂಪವನ್ನು ಬದಲಿಸಿ ಬೇರೆ ಬೇರೆ ಒಂದು ರೀತಿಯಲ್ಲಿ ಬೇರೆ ಬೇರೆ ಒಂದು ರೂಪಗಳಲ್ಲಿ ಅದು ನಮಗೆ ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಉದಾಹರಣೆ, ಇಲ್ಲಿ ನೀರನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ನಾವು ನೀರನ್ನು ಕಾಯಿಸುತ್ತಾ ಹೋದಂತೆ ಅದು ಆವಿಯ ರೂಪ ತಾಳುತ್ತದೆ. ಆ ಆವಿಯ ರೂಪ ಮಾರ್ಪಾಡುಗೊಂಡು ಹಾಗೆ ಅದು ಗಣಿಸಿದಾಗ ಮಂಜುಗಡ್ಡೆಯಾಗಿ ನಮಗೆ ಕಾಣಿಸಿಕೊಳ್ಳುವಂಥದ್ದು. ಅದೇ ರೀತಿ ನಾವು ಹಾಲನ್ನು ತೆಗೆದುಕೊಂಡಾಗ ಹಾಲು ಕಾಯಿಸಿದಾಗ ಒಂದು ಕೆನೆ ಬರುವಂಥದ್ದು, ಆಮೇಲೆ ಅದರಲ್ಲಿ ಮಜ್ಜಿಗೆಯನ್ನು ಹಾಕಿದಾಗ ಮೊಸರನ್ನು ಆಗುವಂಥದ್ದು, ಮೊಸರನ್ನು ಕಡೆದಾಗ ಮಜ್ಜಿಗೆ ಆಗುವಂಥದ್ದು, ಮಜ್ಜಿಗೆಯನ್ನು ಕಡೆದಾಗ ಅದರಲ್ಲಿ ಬೆಣ್ಣೆ ಬರುವಂಥದ್ದು, ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಆಗುವಂಥದ್ದು. ಹೀಗೆ ಒಂದು ವಸ್ತುವು ನಾವು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ ಮತ್ತು ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೆ ಬೇರೆ ರೂಪವನ್ನು ಅದು ಪಡೆದುಕೊಳ್ಳುತ್ತದೆ ಅನ್ನುವ ಒಂದು ವಿಚಾರವನ್ನು ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಈ ವಸ್ತುವಿನ ಅವಿನಾಶತೆಯ ನಿಯಮದಲ್ಲಿ ಹೇಳುತ್ತಾರೆ. ಇನ್ನು ಮೂರನೆಯದಾಗಿ ಚಲನೆಯ ನಿರಂತರತೆಯ ನಿಯಮ. ಇಲ್ಲಿ ವಸ್ತುವಿನಂತೆ ಚಲನೆಯನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಚಲನೆಯಲ್ಲಿರುವ ವಸ್ತುವು ಬಾಹ್ಯ ಒಂದು ಅಡಚಣೆಗಳೇ ಇಲ್ಲದೆ ಇದ್ದರೂ ಇಲ್ಲಿ ನಿರಂತರವಾಗಿ ಅದು ಚಲಿಸುತ್ತಲೇ ಇರುವಂಥದ್ದು. ಇಲ್ಲಿ ವಸ್ತುವಿನ ರೂಪ ಬದಲಾದಂತೆ ಅದರ ಚಲನೆಯೂ ಕೂಡ ಇಲ್ಲಿ ಬದಲಾಗುವಂಥದ್ದು. ಅಂದರೆ ವಸ್ತು ಯಾವ ಒಂದು ರೂಪದಲ್ಲಿರುತ್ತೋ ಅದೇ ರೀತಿಯ ಒಂದು ಚಲನೆಯನ್ನು ಕೂಡ ಅದು ಪಡೆದುಕೊಂಡಿರುತ್ತದೆ ಅನ್ನುವಂಥದ್ದು. ಇಲ್ಲಿ ವಸ್ತುವಿನ ರೂಪದಲ್ಲಿ ಇಂತಹ ಬದಲಾವಣೆಗಳೇ ಕಾರಣದಿಂದಲೇ ವಿಕಾಸಾತ್ಮಕ ಒಂದು ಪ್ರಕ್ರಿಯೆ ಕೆಲವು ಹಂತಗಳನ್ನು ಒಳಗೊಂಡಿದೆ. ಇಂತಹ ವಸ್ತುಗಳ ಒಂದು ವಿವಿಧ ರೂಪದಿಂದಲೇ ಒಂದು ವಿಕಾಸಾತ್ಮಕ ಒಂದು ಪ್ರಕ್ರಿಯೆ ಕೆಲವು ಹಂತಗಳನ್ನು ಇಲ್ಲಿ ಒಳಗೊಂಡೈತಿ ಅನ್ನುವ ಒಂದು ವಿಚಾರವನ್ನು ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಚಲನೆಯ ನಿರಂತರತೆಯ ನಿಯಮದಲ್ಲಿ ಹೇಳ್ತಾರೆ. ಇನ್ನು ವಿಕಾಸದ ತತ್ವವು ಜಗತ್ತಿನ ಎಲ್ಲ ಸಜೀವ ಹಾಗೂ ನಿರ್ಜೀವ ವಸ್ತುಗಳಿಗೆ ಅನ್ವಯವಾಗುವುದು. ಹುಟ್ಟು, ಬೆಳವಣಿಗೆ, ವಿಕಾಸ ಹಾಗೂ ನಶಿಸುವಿಕೆ ಇವು ಜಗತ್ತಿಗೆ ಅನ್ವಯವಾಗುವಂತಹ ಮತ್ತು ಸಾರ್ವತ್ರಿಕವಾದಂತಹ ತತ್ವಗಳಾಗಿವೆ.
ಇವುಗಳನ್ನು ಆಧರಿಸಿ ವಿಶ್ವವು ಸೃಷ್ಟಿಯಾಗಿರುವುದು ಅನ್ನುವ ಒಂದು ವಿಚಾರವನ್ನು ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಹೇಳ್ತಾರೆ. ಇನ್ನು ಎ.ಸಿ. ಕೂಸರ್ ಅವರು ಹರ್ಬರ್ಟ್ ಸ್ಪೆನ್ಸರ್ ಅವರ ವ್ಯಾಖ್ಯಾನಗಳನ್ನು ಆಧರಿಸಿ ವಿಭಾಗ ಮಾಡಿದಂತಹ ಎರಡನೇ ಅಂಶವೆಂದರೆ ಸಾಮಾಜಿಕ ವಿಕಾಸದ ಸಿದ್ಧಾಂತ, ಸೋಷಿಯಲ್ ಎವಲ್ಯೂಷನ್ ಥಿಯರಿ. ಸ್ಪೆನ್ಸರನ ದ ಸ್ಟಡಿ ಆಫ್ ಸೋಷಿಯಾಲಜಿ ಮತ್ತು ದ ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ ಗ್ರಂಥದಲ್ಲಿ ಸಮಾಜದ ಒಂದು ವಿಕಾಸದ ಬಗ್ಗೆ ಹೇಳಿರುವುದನ್ನು ನಾವು ನೋಡ್ಬೋದು. ಹೇಗೆ ಜೀವಿಯೊಂದರ ಹುಟ್ಟು, ಬೆಳವಣಿಗೆ, ವಿಕಾಸ ಹಾಗೂ ಅದರ ನಾಶವನ್ನು ತಿಳಿದುಕೊಳ್ಳಲು ಹೇಗೆ ನಾವು ಜೀವ ವಿಕಾಸ ಸಿದ್ಧಾಂತವನ್ನು ಅಧ್ಯಯನ ಮಾಡುತ್ತೇವೆಯೋ ಹಾಗೆಯೇ ಒಂದು ಮಾನವ ಸಮಾಜವನ್ನು, ಅಂದರೆ ಮಾನವ ಸಮಾಜದ ಹುಟ್ಟು, ಬೆಳವಣಿಗೆ, ವಿಕಾಸ ಹಾಗೂ ನಾಶವನ್ನು ತಿಳಿದುಕೊಳ್ಳಲು ನಾವು ಪ್ರಮುಖವಾಗಿ ಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ನಾವು ಓದಲೇಬೇಕಾಗುತ್ತದೆ. ಅಂದರೆ ಇಲ್ಲಿ ಜೀವಿಗಳನ್ನು ಅಧ್ಯಯನ ಮಾಡಲು ಜೀವ ವಿಕಾಸ ಸಿದ್ಧಾಂತವನ್ನು ಹಾಗೂ ಮಾನವ ಸಮಾಜವನ್ನು ಅಧ್ಯಯನ ಮಾಡಲು ಸಾಮಾಜಿಕ ವಿಕಾಸ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಲೇಬೇಕಾಗುತ್ತದೆ ಅನ್ನುವಂಥದ್ದು. ಇಲ್ಲಿ ಕೋಮ್ಟನು ಹೇಳ್ತಾನೆ, ಮಾನವ ಸಮಾಜದ ವಿಕಾಸ ಹಾಗೂ ಬೆಳವಣಿಗೆಗಳಲ್ಲಿ ವಿಕಾಸ ತತ್ವವನ್ನು ಅಳವಡಿಸಲು ನಮಗೆ ಸಾಧ್ಯ ಅನ್ನುವಂಥದ್ದು ಹಾಗೂ ನೈಸರ್ಗಿಕ ಒಂದು ನಿಯಮಕ್ಕೆ ಒಳಗಾಗಿಯೇ ಸಾಮಾಜಿಕ ಒಂದು ವ್ಯವಸ್ಥೆ ಇರುತ್ತದೆ ಅನ್ನುವ ಒಂದು ಭಾವನೆ ಕೂಡ ಇಲ್ಲಿ ಆಗಸ್ಟ್ ಕೋಮ್ಟ್ ಅವರು ಹೊಂದಿದ್ರು ಅನ್ನುವಂಥದ್ದು. ಇಲ್ಲಿ ಅಬ್ರಾಮ್ ಮತ್ತು ಮೋರ್ಗನ್ ಅವರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಸ್ಪೆನ್ಸರನ ಒಂದು ಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಪರಸ್ಪರ ಒಂದು ಸಂಬಂಧಿತವಾದ ಹಾಗೂ ಸ್ಪಷ್ಟವಾಗಿ ಗುರುತಿಸಬಹುದಂಥ ಚಿಂತನೆಯ ಎರಡು ದಾಟಿಗಳನ್ನು ಅಥವಾ ಎರಡು ಅಂಶಗಳನ್ನು ಗುರುತಿಸಬಹುದು ಅನ್ನೋದನ್ನು ಈ ಅಬ್ರಾಮ್ ಮತ್ತು ಮೊರ್ಗನ್ ಅವರು ಹೇಳ್ತಾರೆ. ಆ ಎರಡು ಅಂಶಗಳು ಯಾವೆಂದರೆ ಇಲ್ಲಿ ಸರಳ ಸಮಾಜದಿಂದ ಸಂಕೀರ್ಣ ಸಮಾಜಗಳ ಕಡೆಗಿನ ಒಂದು ಚಲನೆ, ಎರಡನೇದಾಗಿ ಸೈನಿಕ ಸಮಾಜದಿಂದ ಕೈಗಾರಿಕಾ ಸಮಾಜದ ಕಡೆಗಿನ ಒಂದು ಚಲನೆ. ಇಲ್ಲಿ ಈ ಎರಡು ಅಂಶಗಳನ್ನು ಒಂದು ವಿವರಣೆಯೊಂದಿಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಸರಳ ಒಂದು ಸಮಾಜದಿಂದ ಸಂಕೀರ್ಣ ಒಂದು ಸಮಾಜದ ಕಡೆಗಿನ ಒಂದು ಚಲನೆಯನ್ನು ನಾವು ನೋಡೋಣ. ಇಲ್ಲಿ ಮಾನವ ಸಮಾಜಗಳು ಅನಾಗರಿಕ ಸ್ಥಿತಿಯಿಂದ ಆರಂಭಗೊಂಡು ನಾಗರಿಕ ಸ್ಥಿತಿಗೆ ಸಾಗುತ್ತವೆ. ಅಂದರೆ ಈ ಅಂಶದಲ್ಲಿ ಹೇಳುವಂಥ ಒಂದು ವಿಚಾರ ಏನೆಂದರೆ, ಮಾನವ ಸಮಾಜಗಳು ಅನಾಗರಿಕ ಅಥವಾ ಅಶಿಕ್ಷಿತ ಒಂದು ಸಮಾಜದಿಂದ ಶಿಕ್ಷಿತ ಒಂದು ಸಮಾಜ ಕಡೆಗೆ ಒಂದು ಚಲನೆಯಾಗ್ತಾವ, ಒಂದು ಮುಂದುವರಿತಾವ ಅನ್ನೋದನ್ನು ಇಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಸ್ಪೆನ್ಸರನು ವಿಕಾಸದ ಒಂದು ವಿವಿಧ ಹಂತಗಳನ್ನು ಇಲ್ಲಿ ಒಳಗೊಂಡಿರುವ ಒಂದು 4 ಬಗೆಯ ಸಮಾಜಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ಅಂದರೆ ಈ ಅಂಶದಲ್ಲಿ ಮಾನವ ಸಮಾಜಗಳು ಅನಾಗರಿಕ ಸ್ಥಿತಿಯಿಂದ ನಾಗರಿಕ ಸ್ಥಿತಿಗೆ ಹೋಗುವಾಗ ಇಲ್ಲಿ 4 ಸಮಾಜಗಳು ಹುಟ್ಟಿಕೊಳ್ಳುತ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆ 4 ಸಮಾಜಗಳು ಯಾವೆಂದರೆ, ಮೊದಲನೇದಾಗಿ ಸರಳ ಸಮಾಜ, ಎರಡನೇದಾಗಿ ಸಂಯುಕ್ತ ಸಮಾಜ, ಮೂರನೇದಾಗಿ ದ್ವಿಸಂಯುಕ್ತ ಸಮಾಜ, ನಾಲ್ಕನೇದಾಗಿ ಸಂಯುಕ್ತ ಸಮಾಜ. ಈಗ ಒಂದೊಂದಾಗಿ ನಾವು ನೋಡೋಣ. ಸರಳ ಸಮಾಜ ಅಂದರೆ ಏನು? ಇಲ್ಲಿ ಸಿಂಪಲ್ ಸೊಸೈಟಿ ಅನ್ನುವಂಥ ಒಂದು ಇಂಗ್ಲೀಷ್ನಲ್ಲಿ ಅರ್ಥವನ್ನು ಕೊಡುವಂಥದ್ದು. ಈ ಸರಳ ಸಮಾಜದಲ್ಲಿ ಯಾವುದೇ ಬಗೆಯ ಒಂದು ಸಂಕೀರ್ಣತೆ ಅಥವಾ ಕಾಂಪ್ಲೆಕ್ಸಿಟಿ ಅಂತೀನಿ, ಕಠಿಣತೆಯನ್ನು ಹೊಂದಿರದ ಅಥವಾ ಹಲವಾರು ಕುಟುಂಬಗಳ ಒಂದು ಸಮೂಹವಾಗಿರುವಂಥ ಜನಸಮೂಹವನ್ನು ಇಲ್ಲಿ ಸರಳ ಸಮಾಜ ಅಂತೇಳಿ ಕರಿತೀವಿ. ಅದೇ ರೀತಿ ಸಮಾವೇಶದಂತೆ ಒಂದು ಕಂಡು ಬರುವಂಥ ಸಮಾಜಗಳನ್ನು ಇಲ್ಲಿ ಸರಳ ಸಮಾಜ ಅಂತೇಳಿ ಕರಿಬೋದು. ಇಲ್ಲಿ ಉದಾಹರಣೆಯಾಗಿ ತೀರಾ ಹಿಂದುಳಿದ ಆದಿವಾಸಿ ಬುಡಕಟ್ಟು ಜನಾಂಗಗಳನ್ನು ಇಲ್ಲಿ ಸರಳ ಒಂದು ಸಮಾಜಕ್ಕೆ ಉದಾಹರಣೆಯಾಗಿ ಇಲ್ಲಿ ತೆಗೆದುಕೊಳ್ಬೋದು ಅನ್ನುವಂಥದ್ದು. ಇದು ಸಮಾಜದ ಒಂದು ಬೆಳವಣಿಗೆಯ ಮೊದಲನೆಯ ಒಂದು ಸಮಾಜ ಅಂತೇಳಿ ಇಲ್ಲಿ ಹೇಳ್ತಾರೆ. ಇನ್ನು ಎರಡನೇದಾಗಿ ಸಂಯುಕ್ತ ಸಮಾಜ, ಇದನ್ನು ಕಂಪೌಂಡ್ ಸೊಸೈಟಿ ಅಂತೇಳಿ ಕರೀತಾರೆ. ಈ ಸಂಯುಕ್ತ ಸಮಾಜವು ಹಲವಾರು ಕುಟುಂಬಗಳನ್ನು ಹೊಂದಿರುವ
ಸರಳ ಸಮಾಜಗಳು ಸೇರಿ ಒಂದು ಸಂಯುಕ್ತ ಸಮಾಜ ಎನಿಸಿಕೊಳ್ಳುವವು ಅನ್ನುವಂಥದ್ದು. ಅಂದರೆ ಇಲ್ಲಿ ಹಲವಾರು ಒಂದು ಸರಳ ಸಮಾಜಗಳು ಕೂಡಿ ಇಲ್ಲಿ ಒಂದು ಸಮಾಜ ನಿರ್ಮಾಣ ಆಗಿರುತ್ತೆ. ಆ ಸಮಾಜವನ್ನೇ ನಾವು ಸಂಯುಕ್ತ ಸಮಾಜ ಅಂತೇಳಿ ಇಲ್ಲಿ ಕರಿತೀವಿ. ಅಂದರೆ ಒಂದಕ್ಕಿಂತ ಹೆಚ್ಚು ಸರಳ ಸಮಾಜಗಳು ಕೂಡಿ ಆಗುವಂಥ ಸಮಾಜವನ್ನು ನಾವು ಸಂಯುಕ್ತ ಸಮಾಜ ಅಂತೇಳಿ ಕರಿತೀವಿ. ಇದನ್ನು ಕುಲ ಅಂತಲೇ ಕರೀತಾರೆ. ಕ್ಲ್ಯಾನ್ ಅನ್ನುವ ಒಂದು ಅರ್ಥವನ್ನು ಕೂಡ ಕೊಡುವಂಥದ್ದು. ಇನ್ನು ಸಂಯುಕ್ತ ಸಮಾಜ, ಇದನ್ನು ಡಬ್ಲಿ ಕಾಂಪೌಂಡ್ ಸೊಸೈಟಿ ಅಂತೇಳಿ ಕರೀತಾರೆ. ಇವು ಹಲವಾರು ಕುಟುಂಬಗಳು ಅಥವಾ ಎರಡು ಸಂಯುಕ್ತ ಸಮಾಜಗಳು ಸೇರಿದಾಗ ರೂಪುಗೊಳ್ಳುವ ಸಮಾಜಗಳನ್ನು ಇಲ್ಲಿ ಸಂಯುಕ್ತ ಸಮಾಜ ಅಂತೇಳಿ ಕರೀತಾರೆ. ಅಂದರೆ ಎರಡು ಸಂಯುಕ್ತ ಸಮಾಜಗಳು ಸೇರಿ ನಿರ್ಮಾಣವಾಗುವಂಥ ಸಮಾಜಗಳನ್ನು ಇಲ್ಲಿ ಸಂಯುಕ್ತ ಸಮಾಜ ಅಂತೇಳಿ ಕರೀತಾರೆ. ಇನ್ನು ನಾಲ್ಕನೇದಾಗಿ ಸಂಯುಕ್ತ ಸಮಾಜ, ಇಲ್ಲಿ ಟ್ರಿಪ್ಲಿ ಕಾಂಪೌಂಡ್ ಸೊಸೈಟೀಸ್ ಅಂತೇಳಿ ಇಲ್ಲಿ ಕರೀತಾರೆ. ಇವು 3 ಅಥವಾ ಅದಕ್ಕಿಂತ ಹೆಚ್ಚು ಸಂಯುಕ್ತ ಸಮಾಜಗಳು ಸೇರಿ ರೂಪುಗೊಳ್ಳುವ ಬೃಹತ್ ಗಾತ್ರದ ಸಮಾಜಗಳನ್ನು ಇಲ್ಲಿ ಸಂಯುಕ್ತ ಸಮಾಜ ಅಂತೇಳಿ ಕರೀತಾರೆ. ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಇಲ್ಲಿ ಸಂಯುಕ್ತ ಸಮಾಜಗಳು ಸೇರಿ ನಿರ್ಮಾಣವಾಗುವಂಥ ಸಮಾಜವನ್ನು ನಾವು ಸಂಯುಕ್ತ ಸಮಾಜ ಅಂತೇಳಿ ಕರಿತೀವಿ. ಇಲ್ಲಿ ಉದಾಹರಣೆಗಳು, ಇಲ್ಲಿ ಬುಡಕಟ್ಟು ಪಂಗಡಗಳು ರಾಷ್ಟ್ರೀಯ ಸಮಾಜಗಳಾಗಿ ರೂಪುಗೊಳ್ಳುವಂಥದ್ದು. ಅಂದರೆ ಆದಿವಾಸಿ ಬುಡಕಟ್ಟು ಜನಾಂಗಗಳು ಮುಂದುವರಿತಾ ಹೋಗಿ ಅವು ರಾಷ್ಟ್ರೀಯ ಸಮಾಜಗಳಾಗಿ ಅಲ್ಲಿ ರೂಪುಗೊಳ್ಳುವ ಒಂದು ಸಮಾಜವನ್ನು ಇಲ್ಲಿ ಸಂಯುಕ್ತ ಸಮಾಜ ಅಂತೇಳಿ ಕರಿತೀವಿ. ಇನ್ನು ಎರಡನೇದಾಗಿ ಸೈನಿಕ ಸಮಾಜದಿಂದ ಕೈಗಾರಿಕಾ ಸಮಾಜದ ಕಡೆಗಿನ ಚಲನೆ, ಮಿಲಿಟರಿ ಸೊಸೈಟಿ ಟು ಇಂಡಸ್ಟ್ರಿಯಲ್ ಸೊಸೈಟಿ ಅನ್ನುವಂಥದ್ದು. ಈ ಬಗೆಯ ಒಂದು ವರ್ಗೀಕರಣವು ಸ್ಪೆನ್ಸರನ ಪ್ರಕಾರ ಸಮಾಜದೊಳಗೆ ಕಾಣುಬರುವಂತಹ ಆಂತರಿಕ ನಿಯಂತ್ರಣ ವ್ಯವಸ್ಥೆಯನ್ನು ಹಾಗೂ ಇತರ ಸಮಾಜಗಳೊಂದಿಗೆ ಸಮಾಜವೊಂದು ಹೊಂದಿರಬಹುದಂಥ ಸಂಬಂಧದ ಆಧಾರದ ಮೇಲೆ ಈ ಒಂದು ಅಂಶವನ್ನು ಗುರುತಿಸಿರುವಂಥದ್ದು. ಇಲ್ಲಿ ಉದಾಹರಣೆ, ಸೈನಿಕ ಸಮಾಜಗಳಲ್ಲಿ ಬಲವಂತದ ಒಂದು ಸಹಕಾರ ಕಂಡುಬಂದರೆ ಕೈಗಾರಿಕಾ ಸಮಾಜಗಳಲ್ಲಿ ಸ್ವಯಂ ಪ್ರೇರಿತ ಸಹಕಾರವನ್ನು ಇಲ್ಲಿ ನೋಡ್ಬೋದು ಅನ್ನುವಂಥದ್ದು. ಇಲ್ಲಿ ಸೈನಿಕ ಸಮಾಜ ಯಾವ ಲಕ್ಷಣಗಳನ್ನು ಹೊಂದಿರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಸೈನಿಕ ಸಮಾಜ ಅಥವಾ ರಾಜಾಡಳಿತ ಒಂದು ವ್ಯವಸ್ಥೆಯನ್ನು ನಾವು ಉದಾಹರಣೆಯಾಗಿ ಇಲ್ಲಿ ತೆಗೆದುಕೊಳ್ಬೋದು. ಈ ಸೈನಿಕ ಸಮಾಜದಲ್ಲಿ ಒಂದು ವ್ಯವಸ್ಥೆ ಏನಿರ್ತೈತೆ ಅಂದ್ರೆ ಅಲ್ಲಿ ಕೇಂದ್ರೀಕೃತವಾದ ಸರ್ಕಾರ ಇರ್ತೈತಿ. ಅಂದರೆ ಸೆಂಟ್ರಲೈಸ್ ಒಂದು ಗೌರ್ಮೆಂಟ್ ಇರುವಂಥದ್ದು. ಅಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಒಂದು ಸ್ತರ ವ್ಯವಸ್ಥೆ. ಅಂದರೆ ಇಲ್ಲಿ ಯಾವುದೇ ಜನ ಇನ್ನೊಂದು ಸ್ತರಕ್ಕೆ ಹೋಗಲು ಕೂಡ ಅಲ್ಲಿ ಒಂದು ಕಠಿಣತೆಯನ್ನು ಹೊಂದಿರ್ತೈತಿ ಅನ್ನುವಂಥದ್ದು. ಅಂದರೆ ಅಲ್ಲಿ ಜನರು ಯಾವ ಒಂದು ಜಾತಿಯಲ್ಲಿ ಯಾವ ಒಂದು ಧರ್ಮದಲ್ಲಿ ಇರ್ತಾರೋ ಅದೇ ಧರ್ಮದಲ್ಲಿ ಅವರು ಮುಂದುವರಿಬೇಕು ಹೊರತು ಬೇರೆ ಧರ್ಮಕ್ಕೆ ಅವರು ಹಸ್ತಾಂತರ ಆಗಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ಸ್ತರ ವ್ಯವಸ್ಥೆಯನ್ನು ಕೂಡ ನಾವು ಸೈನಿಕ ಒಂದು ಸಮಾಜದಲ್ಲಿ ನೋಡ್ಬೋದು. ಇನ್ನು ಆರ್ಥಿಕ ಸ್ವಯಂ ಅಧಿಪತ್ಯ, ಇಲ್ಲಿ ಆರ್ಥಿಕವಾಗಿಯೂ ಕೂಡ ಇಲ್ಲಿ ರಾಜ ಅಥವಾ ಒಂದು ಸೈನಿಕ ಒಬ್ಬ ಲೀಡರಿ ಮುಖ್ಯಸ್ಥ ಏನತಾನೋ ಅವನು ಆರ್ಥಿಕ ಒಂದು ಸ್ವಯಂ ಆಧಿಪತ್ಯವನ್ನು ಆರ್ಥಿಕವಾಗಿ ಒಂದು ಬಲಾಢ್ಯವನ್ನು ಇಲ್ಲಿ ಹೊಂದಿರ್ತಾನ ಅನ್ನುವಂಥದ್ದು. ಅದೇ ರೀತಿ ಇಲ್ಲಿ ಎಲ್ಲ ಸಾಮಾಜಿಕ ಸಂಘಟನೆಯ ಮೇಲೆ ರಾಜ್ಯದ ಒಂದು ಪ್ರಾಬಲ್ಯ ಇರುವ ಒಂದು ಸ್ಥಿತಿಯನ್ನು ನಾವು ಗುರುತಿಸಬಹುದು. ಅಂದರೆ ಸೈನಿಕ ಒಂದು ಸಮಾಜದಲ್ಲಿ ಎಲ್ಲ ಒಂದು ಸಾಮಾಜಿಕ ಸಂಘಟನೆಗಳ ಮೇಲೆ ಒಬ್ಬ ಮುಖ್ಯಸ್ಥ ತನ್ನ ನಿಯಂತ್ರಣವನ್ನು ಸಾಧಿಸಿರುತ್ತಾನೆ ಅನ್ನುವಂಥದ್ದು. ಇಲ್ಲಿ ಮುಖ್ಯಸ್ಥ ಅಂದರೆ ಒಂದು ರಾಜನೇ ಅಂತಲೇ ಹೇಳ್ಬೋದು. ಒಬ್ಬ ರಾಜ ತನ್ನ ರಾಜನ ಆಸ್ಥಾನದಲ್ಲಿ ಎಲ್ಲ ಒಂದು ನಿಯಂತ್ರಣವನ್ನು ಹೇಗೆ ಹೊಂದಿರ್ತಾನೋ ಹಾಗೆ ಇಲ್ಲಿ ಸೈನಿಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಪ್ರಾಬಲ್ಯವನ್ನು ಇಲ್ಲಿ ಹೊಂದಿರ್ತಾನ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಕೈಗಾರಿಕಾ ಸಮಾಜ ಅಂದರೆ ಏನು ಅನ್ನುವಂಥದ್ದು. ಇಲ್ಲಿ ಕೈಗಾರಿಕಾ ಸಮಾಜ ಅಂದರೆ ಈಗ ಆಧುನಿಕ ಸಮಾಜ ಅಂತಲೇ ಹೇಳ್ಬೋದು ಅಥವಾ ಪ್ರಜಾಪ್ರಭುತ್ವ
ಒಂದು ಸಮಾಜ ಅಂತಲೇ ಹೇಳ್ಬೋದು. ಇಂಥ ಸಮಾಜದಲ್ಲಿ ಏನೇನು ಲಕ್ಷಣಗಳನ್ನು ಹೊಂದಿರ್ತತಿ ಈ ಸಮಾಜ ಅನ್ನುವಂಥದ್ದು. ಇಲ್ಲಿ ಮುಕ್ತ ಆರ್ಥಿಕ ವ್ಯವಹಾರ ಅಂದರೆ ಇಲ್ಲಿ ಇಂಥ ಸಮಾಜದಲ್ಲಿ ಯಾರು ಬೇಕಾದರೂ ಮುಕ್ತವಾಗಿ ಒಂದು ಆರ್ಥಿಕವಾಗಿ ಆಸ್ತಿಯನ್ನು ಪರಭಾರೆ ಮಾಡುವಂಥದ್ದು, ಒಂದು ಅವರೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಸ್ಥಿತಿಯನ್ನು ಇಲ್ಲಿ ಪಡೆದಿರ್ತಾರೆ ಅನ್ನುವಂಥದ್ದು. ಅದೇ ರೀತಿ ಮುಕ್ತವಾಗಿರುವ ಸ್ಥರ ವ್ಯವಸ್ಥೆಯನ್ನು ಅಂದರೆ ಇಲ್ಲಿ ಸೈನಿಕ ಸಮಾಜಕ್ಕೆ ಒಂದು ಹೋಲಿಕೆ ಮಾಡಿದಾಗ ಈ ಸಮಾಜದಲ್ಲಿ ಮುಕ್ತವಾಗಿರುವ ಒಂದು ಸ್ಥರ ವ್ಯವಸ್ಥೆ ಅಂದರೆ ಯಾವ ಜಾತಿಯವರು ಯಾವ ಜಾತಿಗೆ ಬೇಕಾದರೂ ಹಸ್ತಾಂತರ ಆಗ್ಬೋದು, ಅಥವಾ ಯಾವ ಧರ್ಮದವರು ಬೇರೆ ಧರ್ಮಕ್ಕೆ ಇಲ್ಲಿ ಹೋಗುವ ಒಂದು ಅವಕಾಶವನ್ನು ಈ ಸಮಾಜದಲ್ಲಿ ನಾವು ನೋಡ್ಬೋದು ಅನ್ನುವಂಥದ್ದು. ಅದೇ ರೀತಿ ಸ್ವತಂತ್ರವಾಗಿರುವ ಹಲವಾರು ಸಂಘಟನೆಗಳು, ಕಾರ್ಯಾಚರಣೆಗಳು ಅಂದರೆ ಇಲ್ಲಿ ಯಾರು ಬೇಕಾದರೂ ಇಲ್ಲಿ ಯಾವ ಉದ್ದೇಶಕ್ಕೆ ಬೇಕಾದರೂ ಇಲ್ಲಿ ಸಂಘಟನೆಗಳನ್ನು ರಚನೆ ಮಾಡುವಂಥದ್ದು, ತಮ್ಮ ಆ ಸಂಘಟನೆಗಳ ಮೂಲಕ ತಮ್ಮ ಬಯಕೆಗಳನ್ನು, ಆಸೆಗಳನ್ನು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಅವಕಾಶ ಈ ಸಮಾಜದಲ್ಲಿ ಇಲ್ಲಿ ಇರುತ್ತದೆ ಅನ್ನುವಂಥದ್ದು. ಇಂಥ ಒಂದು ಅವಕಾಶ ಸೈನಿಕ ಸಮಾಜದಲ್ಲಿ ನಾವು ಕಾಣಲು ಸಾಧ್ಯವಿರುವುದಿಲ್ಲ. ಹಾಗೂ ಆರ್ಥಿಕ ವಿಕೇಂದ್ರೀಕರಣ, ಇಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಅಂದರೆ ಸೈನಿಕ ಸಮಾಜದಲ್ಲಿ ಒಂದು ಆರ್ಥಿಕ ಒಂದು ಏನು ಹಣ ಏನೈತಲ್ಲ ಅದು ಒಬ್ಬ ವ್ಯಕ್ತಿಯಲ್ಲೇ ಕೇಂದ್ರೀಕೃತವಾಗ್ತಿತ್ತು ಅನ್ನುವಂಥದ್ದು. ಆದರೆ ಕೈಗಾರಿಕಾ ಸಮಾಜದಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಅಂದರೆ ಹಣ ಸಂಪತ್ತು ಅನ್ನುವಂಥದ್ದು ಎಲ್ಲರ ಕಡೆಗೆ ಹಂಚಿ ಹೋಗುವಂಥ ಒಂದು ಅವಕಾಶ ಇಲ್ಲಿ ಕೈಗಾರಿಕಾ ಸಮಾಜದಲ್ಲಿ ನಾವು ನೋಡ್ಬೋದು ಅನ್ನುವಂಥದ್ದು. ಇಲ್ಲಿ ಒಟ್ಟಿನಲ್ಲಿ ಸೈನಿಕ ಸಮಾಜದಲ್ಲಿ ವ್ಯಕ್ತಿಗಳು ತನ್ನ ಲಾಭಕ್ಕಾಗಿ ಅಥವಾ ಅನುಕೂಲಕ್ಕಾಗಿ ಅಸ್ತಿತ್ವದಲ್ಲಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಆದರೆ ಕೈಗಾರಿಕಾ ಸಮಾಜ ಅನ್ನುವಂಥದ್ದು ಇಲ್ಲಿ ವ್ಯಕ್ತಿಗಳಿಗಾಗಿ ಅಥವಾ ಪ್ರಜೆಗಳಿಗಾಗಿ ರಾಜ್ಯ ಎಂಬುದು ಅಸ್ತಿತ್ವದಲ್ಲಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ಈ ರೀತಿ ಒಂದು ಸೈನಿಕ ಒಂದು ರಾಜನ ಒಂದು ವ್ಯವಸ್ಥೆಯಿಂದ ಇಲ್ಲಿ ಪ್ರಜಾಪ್ರಭುತ್ವ ಅಥವಾ ಇಲ್ಲಿ ಕೈಗಾರಿಕಾ ಸಮಾಜವಾಗಿ ಇಲ್ಲಿ ಮಾರ್ಪಾಡುಗೊಂಡಿರುವಂಥ ಸಮಾಜವನ್ನು ನಾವು ನೋಡ್ಬೋದು. ಹೀಗೆ ಸಮಾಜದ ವಿಕಾಸವಾದ ತತ್ವ 2 ಅಂಶಗಳನ್ನು ಇಲ್ಲಿ ಒಳಗೊಂಡಿರುವುದನ್ನು ನಾವು ಈಗ ತಿಳಿದುಕೊಂಡಿದ್ದೀವಿ. ಆ 2 ಅಂಶಗಳು ಯಾವೆಂದರೆ ಸಾಮಾನ್ಯ ವಿಕಾಸ ತತ್ವ ಮತ್ತು ಸಾಮಾಜಿಕ ವಿಕಾಸ ತತ್ವ ಅನ್ನುವಂಥದ್ದು. ಇನ್ನು ಈ ವಿಕಾಸವಾದ ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸವಾದ ತತ್ವವು ಎಷ್ಟೇ ಒಂದು ವಿಚಾರಗಳನ್ನು ಹೊಂದಿದ್ರೂ ಕೂಡ ಇದು ಹಲವಾರು ಟೀಕೆಗಳಿಗೆ ಒಳಗಾಗಿರುವುದನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಸ್ಪೆನ್ಸರನ ಒಂದು ಪ್ರಸ್ತಾಪ ಮಾಡಿದಂತಹ ಸಾಮಾಜಿಕ ವಿಕಾಸ ತತ್ವವನ್ನು ಇಂದಿನ ಯಾವ ಆಧುನಿಕ ಸಮಾಜಶಾಸ್ತ್ರವೂ ಕೂಡ ಅದರ ಮೂಲ ರೂಪದಲ್ಲಿ ಒಪ್ಪಿಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿಲ್ಲ ಅನ್ನುವಂಥ ಒಂದು ಟೀಕೆಗೆ ಒಳಗಾಗಿರುವಂಥದ್ದು. ಅದೇ ರೀತಿ ಎರಡನೇದಾಗಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಏಕರೂಪದ ಮಾದರಿಯ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ದು ಇದೊಂದು ಅವಾಸ್ತವಿಕ ವಿಚಾರವಾಗಿರುತ್ತದೆ ಎಂಬ ಒಂದು ಟೀಕೆಗೆ ಒಳಗಾಗಿರುವಂಥದ್ದು. ಅದೇ ರೀತಿ ಮೂರನೇದಾಗಿ ಸಾಮಾಜಿಕ ಒಂದು ಭಾಗವು ಸಾಮಾಜಿಕ ಒಂದು ಸಮಷ್ಟಿಗಾಗಿ ಅಸ್ತಿತ್ವದಲ್ಲಿರುತ್ತದೆ ಎಂಬ ಒಂದು ಸ್ಪೆನ್ಸರನ ಒಂದು ನಂಬಿಕೆ ವಿರುದ್ಧವಾಗಿ ಇಂದು ಇಡೀ ಸಮಾಜವು ವ್ಯಕ್ತಿಗಳ ಒಂದು ಕಲ್ಯಾಣಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಅಸ್ತಿತ್ವದಲ್ಲಿದೆ ಎಂದು ಭಾವಿಸಲಾಗಿದೆ. ಈ ರೀತಿ 3 ಒಂದು ಟೀಕೆಗಳಿಗೆ ಈ ಹರ್ಬರ್ಟ್ ಸ್ಪೆನ್ಸರ್ ವಿಕಾಸವಾದ ತತ್ವವು ಗುರಿಯಾಗಿದೆ ಅನ್ನುವಂಥದ್ದು. ಹೀಗೆ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿವರೆಗೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಪರಿಚಯದೊಂದಿಗೆ ಹರ್ಬರ್ಟ್ ಸ್ಪೆನ್ಸರ್ ಅವರ ಒಂದು ಸಿದ್ಧಾಂತವಾದಂತಹ ವಿಕಾಸವಾದ ಒಂದು ಸಿದ್ಧಾಂತದ ಬಗ್ಗೆ ತಿಳಿದುಕೊಂಡಿವಿ. ಇನ್ನು ಮುಂದಿನ ಅವಧಿಯಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಇನ್ನೊಂದು ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.